ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್.ಸಿ ಕನ್ನಡಿಗ. ಎಸ್, ಇವತ್ತಿನ ವಿಷಯ ಏನಪ್ಪಾ ಅಂದರೆ 2025 ಮುಗೀತು, ಇನ್ನು 2026 ಬಂತು. ಈ ವರ್ಷ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ, ಅದರಲ್ಲೂ ನಮ್ಮ ಇಂಡಿಯನ್ ಸಿನಿಮಾ ಯಾವ್ಯಾವ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಎಲ್ಲ ಲ್ಯಾಂಗ್ವೇಜ್ ಇರುತ್ತೆ: ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ. ಈ 5 ಲ್ಯಾಂಗ್ವೇಜಲ್ಲೂ ಕೂಡ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಟಾಪ್ 5 ಅಂತ ಒಂದು ಲಿಸ್ಟ್ ಮಾಡಿದ್ದೀನಿ. ನೋಡೋಣ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಮೊದಲನೇದಾಗಿ ನಮ್ಮ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಯಾವ್ದಾವ್ದು ರಿಲೀಸ್ ಆಗ್ತಿದೆ ಅಂತ ವಿಷಯಕ್ಕೆ ಬಂದರೆ, ನಮ್ಮ ಮೊದಲನೇದು ಯಾವುದಪ್ಪ ಅಂದರೆ ನಮ್ಮ ಕನ್ನಡ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ, ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳ್ಬೋದು. ಅದುವೇ ನಮ್ಮ ಟಾಕ್ಸಿಕ್ ಸಿನಿಮಾ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಇದರ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಇನ್ನೆರಡನೇ ಸಿನಿಮಾ ಯಾವುದಪ್ಪ ಅಂದರೆ ನಮ್ಮ ಪ್ರೇಮ್ ಸರ್ ಡೈರೆಕ್ಷನ್ನ ಧ್ರುವ ಸರ್ಜ್ ಹೀರೋ ಆಗಿ ಮಾಡಿರೋ ಕೆಡಿ ಸಿನಿಮಾ ಅಂತ ಹೇಳ್ಬೋದು. ಇದು ವೇಟಿಂಗ್, ಎಲ್ಲ ತುಂಬಾ ವೇಟ್ ಮಾಡ್ತಿದ್ದಾರೆ. ಇದು ಡಿಫ್ರೆಂಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ನೋಡೋಣ ಈ ಸಿನಿಮಾ ಹೇಗಿರುತ್ತೆ ಅಂತ. ಇನ್ನು ಮೂರನೇದು ಯಾವುದು ಅಂದ್ರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ಸಿನಿಮಾ ಅಂತ ಹೇಳ್ಬೋದು. ಇದು 2-3 ವರ್ಷದಿಂದ ವೇಟ್ ಮಾಡ್ತಿದ್ದಾರೆ ಎಲ್ಲರೂ, ಪ್ರತಿಯೊಬ್ರು. ಯಾವಾಗ ಬರುತ್ತೆ ಅಂತ. ನಾನಂತೂ ವೇಟ್ ಮಾಡ್ತಿದ್ದೀನಿ. ನೋಡೋಣ ರಿಚರ್ಡ್ ಆಂಟನಿ ಈ ವರ್ಷ ಬರುತ್ತಂತ. ಇದು ಟಾಪ್ 3 ಇದೆ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೇದು ಯಾವುದಪ್ಪ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಅಂತ ಹೇಳ್ಬೋದು. ಅನು ಬಂಡಾರಿ ಅವರ ನಿರ್ದೇಶನದ ಸಿನಿಮಾ ಅಂತಾನೆ ಹೇಳ್ಬೋದು. ಆಫ್ಟರ್ ವಿಕ್ರಾಂತ್ ರೋಣ, ಕಿಚ್ಚ ಸುದೀಪ್ ಮೋಸ್ಟ್ ಎಕ್ಸ್ಪೆಕ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು. ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಈ ಸಿನಿಮಾಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಸಿನಿಮಾ ಯಾವುದಪ್ಪ ಅಂದ್ರೆ ಇನ್ನು ಐದನೇ ಸಿನಿಮಾ ಯಾವುದಪ್ಪ ಅಂದ್ರೆ ನಮ್ಮ ಉಪೇಂದ್ರ ಸರ್ ಡೈರೆಕ್ಷನ್, ರೈಟರ್, ಆಕ್ಟರ್ ಮೂರು ಸೇರಿ ಮಾಡ್ತಿರೋದೇ ಬುದ್ಧಿವಂತ 2. ಇದು ನಮ್ಮ ಆ, ಉಪೇಂದ್ರ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳ್ಬೋದು. ಅದರಲ್ಲೂ ಜನ ತುಂಬಾ ವೇಟ್ ಮಾಡ್ತಿದ್ದಾರೆ, ಅಭಿಮಾನಿಗಳು ಅಂತಾನೆ ಹೇಳ್ಬೋದು, ಈ ಸಿನಿಮಾಗೋಸ್ಕರ, ಬುದ್ಧಿವಂತ 2ಗೆ. ಈ 5 ಸಿನಿಮಾ, ಟಾಕ್ಸಿಕ್ ಇರ್ಬೋದು, ಕೇಡಿ ಇರ್ಬೋದು, ಬಿಲ್ಲಾರಂಗ ಭಾಷಾ, ರಿಚರ್ಡ್ ಆಂಟನಿ, ಬುದ್ಧಿವಂತ 2, ಈ 5 ಸಿನಿಮಾ ಕನ್ನಡದಲ್ಲಿ ತುಂಬಾ ವೇಟ್ ಮಾಡ್ತಿರೋ ಸಿನಿಮಾಗಳು ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟು ನಮ್ಮ ಪಕ್ಕದ ಸ್ಟೇಟ್ ಆದ ತೆಲುಗು, ನಮ್ಮ ತೆಲುಗು ಇಂಡಸ್ಟ್ರಿ ಟಾಲಿವುಡ್ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡ್ತಿರೋದಂದ್ರೆ ನಮ್ಮ ಜನ ಅಂತ ಹೇಳೋದಾದ್ರೆ, ಪುಷ್ಪರಾಜ್ ಅಲಿಯಾಸ್ ಅಲ್ಲು ಅರ್ಜುನ್ ಅವರ AA22 ಸಿನಿಮಾ ಪೋಸ್ಟರ್ ಬಿಟ್ಟಿದ್ದಾರೆ. ಇದು ನೆಕ್ಸ್ಟ್ ಅವರ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲಿ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ AA22 ಸಿನಿಮಾ. ನೋಡೋಣ ಈ ಸಿನಿಮಾ ಹೇಗಿರುತ್ತಂತ. ಪೋಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಲುಕ್ ಇದೆ. ಆ, ಈ ಚಿತ್ರದಲ್ಲಿ ಕಾಣಿಸ್ಕೊತಾರೆ ನಮ್ಮ ಅಲ್ಲು ಅರ್ಜುನ್ ಅವ್ರ. ಇನ್ನು ಎರಡನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ಪ್ರಭಾಸ್ ಅವ್ರದ್ದು ರಾಜಾ ಸಾಬ್. ಆಲ್ರೆಡಿ ಇದು ರಿಲೀಸ್ ಕಂಡು ಅವರೇಜ್ ಸಿನಿಮಾ ಆಗಿದೆ. ಇನ್ನು ಎರಡನೇ ಸಿನಿಮಾ ಅವ್ರದ್ದು ಬರ್ತಾ ಇರೋದೇ ಸ್ಪಿರಿಟ್ ಸಿನಿಮಾ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ಬೋದು. ಹೈ ಬಜೆಟ್ ಸಿನಿಮಾ ಅಂತಾನೆ ಹೇಳ್ಬೋದು. ನೋಡೋಣ ಪ್ರಭಾಸ್ ಅವರು, ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವರು ಹೇಗೆ ಇದರಲ್ಲಿ ಕಮಾಲ್ ಮಾಡಿದಾರಂತ. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ನಮ್ಮ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ಅಂತ ಇರ್ಬೋದು. ಪೆದ್ದಿ ಸಿನಿಮಾ ಕೂಡ ಒಂದು ರಾ ಲುಕ್ ಅಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು. ರಂಗಸ್ಥಳಂ ಸಿನಿಮಾ ಹೇಗಿದೆ ಸೇಮ್ ಆ ಲುಕ್ ಅಲ್ಲೇ ಇದ್ದಾರೆ ಅನ್ಬೋದು ಪೆದ್ದಿ ಸಿನಿಮಾ. ಇದೆಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇಡೀ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಆ, ನಾನಿ ಅವರ ಪ್ಯಾರಡೈಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ನಾನಿ ಅವರು ಡಿಫ್ರೆಂಟ್ ಲುಕ್ ಅಂತಾನೆ ಹೇಳ್ಬೋದು. ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಕೊನೆಯ ಸಿನಿಮಾ ಯಾವುದು ಅಂದ್ರೆ ನಮ್ಮ ಚಿರಂಜೀವಿ ಅವರ ವರಪ್ರಸಾದ ಗಾರು ಸಿನಿಮಾ. ಆಲ್ರೆಡಿ ಈ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ಪ್ರದರ್ಶನ ಕೂಡ ಕಾಣ್ತಿದೆ. ನೋಡೋಣ ಹೀಗೆ ಯಶಸ್ವಿ ಪ್ರದರ್ಶನ ಕಾಣಲಿ, ಆಲ್ ದ ಬೆಸ್ಟ್ ಅಂತ ಹೇಳೋಣ. ಈ ಸಿನಿಮಾಗಳು ತೆಲುಗುಲಿ ಈ ವರ್ಷ ವೇಟೆಡ್ ಇದ್ದಿತ್ತು: ಸ್ಪಿರಿಟು, ರಾಜಾ ಸಾಬ್, ಪೆದ್ದಿ, AA22, ಪ್ಯಾರಡೈಸ್ ಹಾಗೂ ವರಪ್ರಸಾದ ಗಾರು. ಈ ಸಿನಿಮಾಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈ ವರ್ಷದ ತೆಲುಗು ಇಂಡಸ್ಟ್ರಿಯಲ್ಲಿ. ಇನ್ನು ನೆಕ್ಸ್ಟ್ ಅದ್ರ ಪಕ್ಕ ಇರೋ ನಮ್ಮ ಆತ್ಮೀಯ ಇಂಡಸ್ಟ್ರಿ ಯಾವುದು ಅಂದ್ರೆ ಕಾಲಿವುಡ್ ಅಂತ ಹೇಳ್ಬೋದು, ತಮಿಳುನಾಡು. ಆ ಸಿನಿಮಾ ಸ್ಟೇಟಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ, ಆ ಭಾಷೆ ಹೀರೋಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ವಿಜಯ್ ಅವರ ಕೊನೆಯ ಸಿನಿಮಾ ಅಂತಾನೆ ಹೇಳ್ಬೋದು. ಜನನಾಯಕನ್ ಸಿನಿಮಾ ಪೋಸ್ಟ್ಪೋನ್ ಆಗಿ ಮುಂದಕ್ಕೆ ಹೋಗ್ತದೆ ಅಂತಾನೆ ಹೇಳ್ಬೋದು. ಆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದು ಕೊನೆಯ ಸಿನಿಮಾ ಅವ್ರದ್ದು. ಸೊ ಇದಂತೂ ಚಿಂದಿ ಉಡಾಯಿಸುತ್ತೆ ಅಂತ ಹೇಳ್ಬೋದು. ಈ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಆಡಿಯನ್ಸ್ ಎಮೋಷನಲ್ ಸಿನಿಮಾ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನಮ್ಮ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾ. ಜೈಲರ್ 2 ಕೂಡ ನಮ್ಮ ಶಿವರಾಜ್ ಕುಮಾರ್ ಸರ್ ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ. ಜೈಲರ್ 2 ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಜೈಲರ್ 1 ಅಂತೂ ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದು ಪಾರ್ಟ್ 2 ಹೇಗಿರುತ್ತೆ ಅಂತ ವೇಟ್ ಮಾಡಿ ನೋಡೋಣ. ಇನ್ನು ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ಆ, ಕಾರ್ತಿ ಅವರ ಕೈತಿ 2 ಸಿನಿಮಾ ಅಂತಾನೆ ಹೇಳ್ಬೋದು. ಪಾರ್ಟ್ 1 ಅಂತೂ ತುಂಬಾ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು ಸಿನಿಮಾ. ನಮ್ಮ ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಕಾರ್ತಿಕ್ ಅವರ ಕೈತಿ ಸಿನಿಮಾ ಅಂತ ಹೇಳ್ಬೋದು. ಕೈತಿ 2 ಸಿನಿಮಾ ಇದು. ನೋಡೋಣ, ಇದು ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಂಚನ 4 ಅಂತ ಹೇಳ್ಬೋದು. ಕಾಂಚನ 4 ವೇಟಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ಕಾಂಚನ 1, 2, 3 ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಇಂಡಸ್ಟ್ರಿ ಹಿಟ್ ಆಗಿದೆ ಅಂತಾನೆ ಹೇಳ್ಬೋದು ಆ ಸ್ಟೇಟ್ ಅಲ್ಲಿ. ಇದು ಕಾಂಚನ 4 ಇದು ಕೂಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀವಿ. ಕನ್ನಡದಲ್ಲಿ ರಿಲೀಸ್ ಆಗಲಿ ಅಂತ ಕೇಳ್ಕೊತೀವಿ. ಒಳ್ಳೆ ಸಿನಿಮಾ, ಒಳ್ಳೆ ಹೀರೋ ಅಂತಾನೆ ಹೇಳ್ಬೋದು. ನೋಡೋಣ, ಇಷ್ಟು ಸಿನಿಮಾಗಳು
ತಮಿಳಲ್ಲಿ ರಿಲೀಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಒಂದು ಜೈಲರ್ 2, ಕೈತಿ 2, ಜನನಾಯಕನ್ ಇರ್ಬೋದು, ಕಾಂಚನ 4 ಇರ್ಬೋದು. ಈ ಸಿನಿಮಾಗಳು ತಮಿಳ್ನಾಡಲ್ಲಿ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾಗಳು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಯಾವುದಪ್ಪ ಅಂದರೆ ನಮ್ಮ ಮಲಯಾಳಂ ಸಿನಿಮಾದಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೋಡೋದಾದ್ರೆ ಜಾಸ್ತಿ ಇಲ್ಲ. ಮೋಸ್ಟ್ ಎಕ್ಸ್ಪೆಕ್ಟೇಷನ್ನು ಒಂದು 4-5 ಇರ್ಬೋದು ಅಷ್ಟರಲ್ಲಿ. ಆದರೆ ನಾನು ಶಾರ್ಟ್ ಲಿಸ್ಟ್ ಮಾಡಿರೋದ್ರಲ್ಲಿ 2 ಸಿನಿಮಾ ಇದೆ. ಅದು ಯಾವ್ದು ಅಂದರೆ ಒಂದು ನಮ್ಮ ಮೋಹನ್ ಲಾಲ್ ಅವರ ದೃಶ್ಯಂ 3 ಸಿನಿಮಾ ಅಂತ ಹೇಳ್ಬೋದು. ದೃಶ್ಯಂ 3 1, 2 ತುಂಬ ಹಿಟ್ ಆಗಿದೆ ಅಂತ ಹೇಳ್ಬೋದು. ಆ ಭಾಷೆಯಿಂದ ಕನ್ನಡ, ತಮಿಳು, ತೆಲುಗು, ಹಿಂದಿಲೂ ಕೂಡ ಡಬ್ಗಳಾಗಿದೆ ಅಂತ ಹೇಳ್ಬೋದು. ಆ ಸಿನಿಮಾ 1, 2 ಪಾರ್ಟ್ಗಳು. ಇದು 3 ಆಗಿದೆ. ಈ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಿನಿಮಾ ಯಾವುದಪ್ಪ ಅಂದರೆ ಡಿಫ್ರೆಂಟ್ ಆಗಿದೆ ಇದು. ಈ ಸಿನಿಮಾ ಇದು ಹೆಸರು ಬಂದ್ಬಿಟ್ಟು ಚಾತಾ ಪಚ್ಚ ಅಂತ. ಇದು ನಮ್ಗೆ ಕೇಳೋಕ್ಕೆ ಡಿಫ್ರೆಂಟ್ ಆಗಿದೆ ಹೆಸರು, ಆದರೆ ಅಲ್ಲಿ ಲೋಕಲ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ತಪ್ಪಾಗಿದ್ರೆ ಕ್ಷಮೆ ಇರಲಿ ಹೆಸರು. ಚಾತಾ ಪಚ್ಚ ಅಂತ. ಚಾತಾ ಪಚ್ಚನ ಗೊತ್ತಿಲ್ಲ, ಅದು ಚಾತಾ ಪಚ್ಚ ಸಾರಿ, ಹಾಗೂ ಚಾತಾ ಪಚ್ಚ ಅಂತ. ಇನ್ನು ಕೊನೆಯದಾಗಿ ಯಾವುದಪ್ಪ ಅಂದರೆ ನಮ್ಮ ಹಿಂದಿ ಸಿನಿಮಾ, ಬಾಲಿವುಡ್ ಸಿನಿಮಾ. ಈ ಬಾಲಿವುಡ್ ಸಿನಿಮಾದಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಮ್ಮ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ಬೋದು. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈ ವರ್ಷದ 2026 ಯಾವ್ದಾದ್ರು ಇದೆ ಅಂದರೆ ಅದುವೇ ನಮ್ಮ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಅಂತ ಹೇಳ್ಬೋದು. ಹೌದು, ಕಿಂಗ್ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಶಾರುಖ್ ಖಾನ್ ಅವ್ರದ್ದು. ಇನ್ನು ಎರಡನೇದು ಯಾವುದಪ್ಪ ಅಂದರೆ ನಮ್ಮ ರಣವೀರ್ ಸಿಂಗ್ ಅವರ ದುರಂಧರ್ 2 ಅಂತ ಹೇಳ್ಬೋದು. ದುರಂಧರ್ 1 ಯಾರು ಅಂದ್ಕೊಂಡಿರಲ್ಲ ಅಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತಲೇ ಹೇಳ್ಬೋದು. 1300 ಕೋಟಿ ಕಲೆಕ್ಷನ್ ಮಾಡಿ ಒಳ್ಳೆ ಪ್ರದರ್ಶನ ಕಾಣ್ತಿದೆ ಈ ಕ್ಷಣಕ್ಕೂ ಅಂತಲೇ ಹೇಳ್ಬೋದು. ದುರಂಧರ್ 2 ಮಾರ್ಚ್ಗೆ ರಿಲೀಸ್ ಆಗ್ತಿದೆ, ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡೋಣ ದುರಂಧರ್ 2 ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ, ನೋಡೋಣ. ಇದು ಎಕ್ಸ್ಪೆಕ್ಟೇಷನ್ ಇರೋದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಹಿಂದಿಲಿ ಅಂತಂದರೆ ಲವ್ ಆ್ಯಂಡ್ ವಾರ್ ಇರ್ಬೋದು. ಕಪೂರ್ ಅವರು ಹಾಗೂ ಆಲಿ ಅವರು ನಡೆಸ್ತಿರೋ ಸಿನಿಮಾ ಅಂತ ಹೇಳ್ಬೋದು. ಲವ್ ಆ್ಯಂಡ್ ವಾರ್ ಸಿನಿಮಾ ಅಂತ ಹೇಳ್ಬೋದು ಮೂರನೇದು. ಇದ್ರ ಜೊತೆಗೆ ನಮ್ಮ ಡಾಕ್ಟರ್ ಸ್ಟಾರ್ ಯಶ್ ಹಾಗೂ ಕಪೂರ್ ಅವರು ಹಾಗೂ ಸಾಯಿ ಪಲ್ಲವಿ ಅವರು ನಟಿಸ್ತಿರೋ ರಾಮಾಯಣ 1 and 2. 1 ಬಂದ್ಬಿಟ್ಟು ಈ ವರ್ಷ ದೀಪಾವಳಿ ರಿಲೀಸ್ ಆಗ್ತಿದ್ರೆ, ಎರಡನೇ ಭಾಗ ನೆಕ್ಸ್ಟ್ ದೀಪಾವಳಿಗೆ ರಿಲೀಸ್ ಆಗ್ತಿದೆ ಅಂತೇಳಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಪಲ್ಲಿ ಅಂದರೆ ನಮ್ಮ ರಾಮಾಯಣ. ಅದು ನಮ್ಮ ರಾಕಿಂಗ್ ಸ್ಟಾರ್ ರಾವಣ ಪಾತ್ರದಲ್ಲಿ ನಡೆಸ್ತಿರೋ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕಂತೂ ಹೈಪ್ ಅಂತೂ ಹೆವಿ ಇರುತ್ತೆ. ಇದು ಹಿಂದಿಲಿ ಟಾಪಲ್ಲಿ ಇರೋ ಸಿನಿಮಾ ರಾಮಾಯಣ. ಇನ್ನು ಕೊನೆಯದಾಗಿ ಯಾವುದಪ್ಪ ಅಂದರೆ ದೃಶ್ಯಂ 3 ಅಂತ. ಹೇಗೆ ಮಲಯಾಳಮಲ್ಲಿ ದೃಶ್ಯ 3 ಇದೆ, ಇದೇ ಥರ ನಮ್ಮ ಹಿಂದಿಲೂ ಕೂಡ ದೃಶ್ಯಂ 3 ಕೂಡ ಬರ್ತಿದೆ. ನೋಡೋಣ ಈ ಸಿನಿಮಾ. ಅಜಯ್ ದೇವಗನ್ ಮಾಡ್ತಿರೋ ಸಿನಿಮಾ ಇದು ದೃಶ್ಯಂ 3. ಈ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಹೌದು, ಹೇಳೋದಾದ್ರೆ ಒಟ್ಟಿನಲ್ಲಿ ಹಿಂದಿಲಿ ನಮ್ಮ ಶಾರುಖ್ ಖಾನ್ ಅವರ ಕಿಂಗ್ ಇರ್ಬೋದು, ನಮ್ಮ ಯಶ್ ಅವರ ರಾಮಾಯಣ ಸಿನಿಮಾ ಅಂತ ಇರ್ಬೋದು, ಲವ್ ಆ್ಯಂಡ್ ವಾರ್ ಇರ್ಬೋದು, ದುರಂಧರ್ 2 ಇರ್ಬೋದು. ಈ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು ಟಾಪ್ 5 ಇಲ್ಲಿ. ಇನ್ನು ಮಿಕ್ಕಿದ ಸಿನಿಮಾಗಳು ಅದ್ರ ಕೆಳಗೆ ಬರುತ್ತೆ ಅಂತ ಹೇಳ್ಬೋದು. ಕೆಳಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟು ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾಗಳು ಅಂತ ಹೇಳ್ಬೋದು. ಇವು ಟಾಪ್ 5 ಇರೋ ಸಿನಿಮಾಗಳು. ನೀವು ನೋಡಿದ್ದೀರಾ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಟಾಪ್ 5 ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಕೆಲವೊಂದು ಹೆಸರುಗಳು ತಪ್ಪಾಗಿದ್ದರೆ, ಕೆಲವೊಂದು ಬಿಟ್ಟಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಮುಂದಿನ ಅಪ್ಡೇಟ್ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.